ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಮತ್ತು ವಿಶೇಷ ನಿಮ್ಮದೇನಾದರೂ ಉಂಟು? ಅಂದರೆ ಎಂಥ ವಿಶೇಷ ಏನಿಲ್ಲ, ನಾರ್ಮಲ್ ಡೇಸ್ ಹೋಗ್ತಾ ಉಂಟು ಅಷ್ಟೇ. ಈಗ ಅಂದರೆ ಏನು ಹೇಳ್ತಾರೆ, ಈಗ ವೆಕೇಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸ್ಕೂಲಲ್ಲೇ ಏನಿಲ್ಲ, ಇಲ್ಲಿ ರಜೆ. ಈಗೆಲ್ಲ ಊರಿಗೆ ಹೋಗಿದ್ದಾರೆ, ಆಲ್ಮೋಸ್ಟ್ ಇನ್ನು ರಿಟರ್ನ್ ಬರ್ತಾರೆ. ಆಗಸ್ಟ್ ಎಂಡಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಊರಿಗೆ, ಕೆಲವರು ಇಲ್ಲೇ ಇದ್ದಾರೆ. ಅಂದರೆ ಫ್ಲೈಟ್ ಟಿಕೆಟ್ ತುಂಬ ಹೈ ಉಂಟಲ್ಲ ಇಲ್ಲಿ, ಹಾಗೆ ತುಂಬ ಜನ ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾರೆ. ಡಿಸೆಂಬರಿಗೆಲ್ಲ ಪುನಃ ರಜೆ ಸಿಗ್ತದೆ, ಆಗೆಲ್ಲ ಹೋಗ್ತಾರೆ. ಹಾಗೆ ಇನ್ನು ಫ್ಲೈಟ್ನವ್ರಿಗೆ ಕೂಡ ಗೊತ್ತುಂಟು ಫ್ಲೈಟ್ ಅಂದರೆ ಯಾವ ರೇಟೆಲ್ಲ ಇಡಬೇಕಂತ. ಈಗಂತೂ ಪಾಪಕ್ಕಂತ 2-3 ಜನ ಇರುವವರು, 4 ಜನ ಇರುವವರು ಹೇಗೆ ಹೋಗೋದು? ಹೇಗೆ ಈ ಸೀಸನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಕೂಡ ರಜೆ, ಕರ್ಕೊಂಡು ಹೋಗೋದು ಹೇಗೆ? ಒಬ್ರೊಬ್ರಿಗೆ 50,000 ಇಡ್ತಾರೆ ಅಪ್ ಆ್ಯಂಡ್ ಡೌನ್. ಹೇಗೆ ಹೋಗೋದು ಹೇಗೆ ಟಿಕೆಟಲ್ಲಿ? ಹಾಗೆ ಮತ್ತು ನಾವು ಸಂಜೆ ಹೋದದ್ದು, ತುಂಬ ದಿವಸದ ನಂತರ ಹೋದದ್ದು ನಾವು. ಎಲ್ಲಿ ಗೊತ್ತುಂಟ, ಶಾರ್ಜಕ್ಕೆ. ಆಲ್ಮೋಸ್ಟ್ ನಾನು 3-4 ತಿಂಗಳಾಯ್ತೇನು, ತುಂಬ ಟೈಮ್ ಆದಮೇಲೆ ನಾವು ಹೋದದ್ದು ಶಾರ್ಜಕ್ಕೆ. ಶಾರ್ಜದಲ್ಲಿ ಇದು ನೋಡಿ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು, ಡ್ರೀಮ್ ಲ್ಯಾಂಡ್ ಅಂತ. ಹೀಗೆ ಇಲ್ಲಿಗೆ ಹೋಗುವ ಅಂತ ಸ್ವಲ್ಪ ನಾನು ಹೋಗಿದ್ದೆ, ಒಂದು ಟೈಮ್ ಹೋಗಿದ್ದೆ. ಅವಾಗೇನು ನಾನು ಅಷ್ಟು ತಗೊಳ್ಳಿ, ಜಸ್ಟ್ ಸುತ್ತಾಗಿ ಬಂದು. ಇವತ್ತು ಹೋಗಿದ್ದೆ, ಇವತ್ತು ಕೂಡ ರಶ್ ಇತ್ತು ಜನ. ಎಂತಕ್ಕೆ ಜಾತ್ರೆಯಾಗಿ ಬರ್ತಾರೆ ಮಾಲ್ ಒಳಗೆ. ಅದು ಮಗು ಎಲ್ಲ ಇಟ್ಕೊಂಡೋಗ್ಲಿ ತುಂಬ ಕಷ್ಟ ಆಗ್ತದೆ, ಏನು ಮಾಡೋದು, ಹೋಗಬೇಕಾಗ್ತದಲ್ಲ, ಇಂದ ತಗೊಳ್ಬೇಕಾಗ್ತದಲ್ಲ, ಹಾಗೆ ಹೋಗಿದ್ದು. ನಾನು ಈಗಲೇ ಬಂದದ್ದು, ತುಂಬ ಟೈಮ್ ಆಯ್ತಲ್ಲ. ಮತ್ತೊಂದು ವಿಷಯ, ಗುಡ್ ನ್ಯೂಸ್ ನನಗೆ ಏನಂದರೆ, ಕಾರೊಂದು ಬಂತು. ನಮ್ಗೆ ತುಂಬ ದಿವಸ ಆಗಿತ್ತು ಅದು ರಿಪೇರಿಲಿ ಆಗಿ. ಕಾರಲ್ಲಿ ಹೋಗೋದು, ಎಲ್ಲಿಗಾದರೂ ಹೋಗುವಂತ ತುಂಬ ದಿವಸ ಆಗಿತ್ತಲ್ಲ ಕಾರಲ್ಲಿ ಕೂತ್ಕೊಳ್ಳೋದೆ. ನಮ್ಮ ಕಾರಲ್ಲಿ, ನಾನು ಬೇರೆ ಕಾರಲ್ಲಿ ಕೂತ್ಕೊಂಡು ಹೋಗಿದ್ದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಇರುವಾಗ. ನಮ್ಮ ಕಾರಲ್ಲೆಲ್ಲ ಕೂತ್ಕೊಳ್ಳಿಲ್ಲ. ಹಾಗೆ ತುಂಬ ಜನ ಇಲ್ಲಿ ಅಂದರೆ ಈ ಥರ ಮಾಲಿಗೆ ತುಂಬ ಬರೋದು. ನಾನು ಹೇಳ್ತಾ ಇರ್ತೀನಲ್ಲ, ಎಲ್ಲ ಒಂದೇ ಗಾಡಿಯಲ್ಲಿ ಇರ್ತಾರಲ್ಲ, ಒಂದು ವೆಜಿಟೇಬಲ್ ಆಗಲಿ ಬೇರೆ ಎಂಥ ಐಟಮ್ ಕೂಡ ಒಂದೇ ಪ್ಲೇಸಲ್ಲಿ ಇರ್ತದಲ್ಲ, ಹಾಗೆ. ಮತ್ತು ಮಗು ಸ್ವಲ್ಪ ಹೊತ್ತು ತನಕ ಕರೆಕ್ಟ್ ಇದ್ದ, ಮತ್ತು ಅವನಿಗೆ ಜಾಸ್ತಿ ಜನ ಎಲ್ಲ ನೋಡಿ ಕಿರಿಕಿರಿ ಆಯಿತು. ಮತ್ತೇನು ಮಾಡಿ, ತುಂಬ ಹಠ ಮಾಡ್ತಿದ್ರು. ಅಂದರೆ ಅಷ್ಟು ಜನ ಇರುವಾಗ ಮಕ್ಕಳು ಯಾರು ಕೂಡ ಹಾಗೆ ಸುಮ್ಮನೆ ಇರೋದಿಲ್ಲಲ್ಲ, ತುಂಬ ಕಿರಿಕಿರಿ ಮಾಡಿ ಹೇಗೆ ಮತ್ತು ಹೊರಗೆ ಬಂದೆ ನಾನು. ಎಂಥ ಜನ ಇರ್ತಾರೆ, ಬೇಕಂತ ಹೋಗುತ್ತಾ ಪರ್ಚೇಸ್ ಮಾಡಲಿಕ್ಕೆ ಹೋಗೋದಾ ಅಲ್ಲ ಸುಮ್ಮನೆ ತಿರುಗಲಿಕ್ಕೆ ಹೋಗೋದು ಅಂತ ಗೊತ್ತಾಗೋದಿಲ್ಲ, ಹಾಗೆ ಇರ್ತಾರೆ. ಸೆಕೆ ಅಲ್ಲ ಹೊರಗೆ, ಎಲ್ಲ ಇದರಲ್ಲೇ ಇರ್ತದೆ, ಎಲ್ಲ ಇರ್ತಾರೆ, ಇಲ್ಲೇ ಹೋಗ್ತಾರೆ ಹಾಗೆ. ಮತ್ತು ಲಾಗ್ ಹಾಕೋದು ಒಂದೇ ಡೇಸ್ ಅಲ್ಲ, ಒಂದು 2 ಡೇಸ್ ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದಾದರೆ ಒಂದೇ ಡೇದಲ್ಲಿ ನನಗೆ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ. ಮತ್ತು ತುಂಬ ಹೊರಗೆ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲಲ್ಲ, ಯಾವಾಗ ಸ್ವಲ್ಪ ಹೊರಗೆ ಹೋಗ್ತೇನೆ ಆಗ. ಇದೆಲ್ಲ ನಾನು ತಗೊಳ್ಳಿಲ್ಲ, ಜಸ್ಟ್ ನಿಮಗೆ ತೋರಿಸೋದಷ್ಟೇ ಆಯಿತಾ. ತಗೊಳ್ಳಿಲ್ಲ ನಾನು ಈ ಥರ ಎಲ್ಲ ಡ್ರೆಸ್ ಎಲ್ಲ ಉಂಟು ಅಂತ. ನೀವು ತಗೊಳ್ಬೇಡಿ, ಶಾಪಿಂಗ್ ಮಾಡ್ತಾಳೆ ಯಾವಾಗಲೂ ಅಂತ ಹೇಳಿ. ಎಂಥ ಶಾಪಿಂಗ್ ಎಂತ ಮಾಡೋದಿಲ್ಲ, ಹೋಗೋದು ಸ್ವಲ್ಪ ನೋಡೋದು. ನಾನು ಮಗುಗೋಸ್ಕರ ಸ್ವಲ್ಪ ಹೊರಗೆ ಹೋಗೋದು. ಅಂದರೆ ಹಸ್ಬೆಂಡಿಗೆ ಫುಲ್ ಡೇಸ್ ವರ್ಕ್ ಇರುವಾಗ ಕಷ್ಟ ಆಗ್ತದಿಲ್ಲ, ಹಾಗೆ ನಾನು ಈ ಥರ ಎಲ್ಲ ಇರುವಾಗ ಅವ್ರನ್ನ ಕರ್ಕೊಂಡು ಹೋಗೋದು. ಅವ್ರು ಬರ್ತಾರಾ? ಇಲ್ಲ, ಮಗುವಿಗೋಸ್ಕರ ಬರ್ತಾರೆ ಅಷ್ಟೇ. ಮತ್ತು ನಾನು ಕರೆದು ಖಂಡಿತ ಬರಲಿಕ್ಕಿಲ್ಲ ಅವರು. ಅರೇ ಸೆಕೆ ಹಾಪುನು ಹಾಗೇನೇ ಹೇಳ್ತಾರೆ ಅವರು. ಮತ್ತು ಬೇರೆಂತ ವಿಶೇಷ ಸದ್ಯಕ್ಕೆ ಎಂತ ಇಲ್ಲ ಇಲ್ಲಿನೂ. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವೀಕ್ ಇದು ಉಂಟು, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಉಂಟು. ಅದೇ ದೊಡ್ಡದು ಫಂಕ್ಷನ್ ನಮಗೆ ಇಲ್ಲಿ. ಮತ್ತು ಆಟಿಡೊಂದು ದಿನ ಉಂಟು, ಅದು ಮೇ ಬಿ ಯಾವಾಗಂತ ಗೊತ್ತಿಲ್ಲ. ಊರಲ್ಲಿಗ ಆಗ್ತಾ ಉಂಟಲ್ಲ, ತುಂಬ ಗಮ್ಮತ್ತು ಮಾಡ್ತಾರಲ್ಲ ಈಗ ಎಲ್ಲ ಕಡೆಯಲ್ಲಿ ಗಮ್ಮತ್ತು, ಖುಷಿ ಆಗ್ತದೆ. ನಮ್ಮ ಸಂಸ್ಕೃತಿಗೆ ಸ್ವಲ್ಪ ಏನು ಹೇಳ್ತಾರೆ, ಹೋಗ್ತಾ ಅಂತಿರುವಾಗ ಸ್ವಲ್ಪ ಹಿಡಿದು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈಗಿರುವ ಜನರೇಷನ್ ಅವರು ಸ್ವಲ್ಪ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಅಂದರೆ ಮಿಡಲಲ್ಲಿ ಒಮ್ಮೆ ಈಗ ಫ್ಯಾಷನ್ ಎಲ್ಲ ಆಗಿ ಹೋಯ್ತು. ಈಗ ಎಲ್ಲ ಮಾಡ್ತಾರೆ, ಆಟಿಡೊಂದು ದಿನ ಕೆಸರಡು ಗೊಬ್ಬು ಅದೆಲ್ಲ ಮಾಡ್ತಾ ಇರ್ತಾರಲ್ಲ. ಖುಷಿ ಆಗ್ತದೆ. ಏನಾಗಲಿ ನಮ್ಮ ಮಕ್ಕಳಿಗೆ ಫ್ಯೂಚರಿಗೆ ಏನಾದರೂ ಒಂದು ಸಹಾಯ ಆಗ್ಬೋದು. ಈಗ ಏನಂದರೆ ಭಾಷೆ ಯಾವುದು ಅಂತಲೇ ಗೊತ್ತಿಲ್ಲ, ಹಾಗೆಲ್ಲ ಆಗಿದೆ. ಈಗ ಮಕ್ಕಳು ಮಾತಾಡೋದು ಎಲ್ಲ, ಇವನ್ ನನ್ನ ಮಗು ಕೂಡ ಹಾಗೇನೆ. ಎಲ್ಲರಿಗೆ ನಾನು ಹೇಳೋದು, ನಾವು ಮಾತಾಡೋದು ಕನ್ನಡ. ಅವರಿಗೆ ಮನೆಯಲ್ಲಿ ಮೊಬೈಲ್ TV ಅಂತ ಬಿಟ್ಟರೆ ಬೇರೆ ಎಂತ ಗೊತ್ತಿಲ್ಲ. ಈಗ ಗದ್ದೆ ಎಂತ ಗೊತ್ತಿಲ್ಲ, ಅದರಲ್ಲಿ ಎಂತ ಬೆಳೀತಾರೆ ಅಂತಲೇ ಗೊತ್ತಿಲ್ಲ, ಏನಿಲ್ಲ. ಹಾಗೆ ಇರುವಾಗ ಈ ಥರ ಒಂದೊಂದು ಮಾಡಿದೆ ಎಂತಾದರೂ ನಮ್ಮ ಹಳ್ಳಿಯ ಸಂಸ್ಕೃತಿ ಬಗ್ಗೆ ಅದನ್ನೊಂದು ಏನೇನು ಇಂಪಾರ್ಟೆನ್ಸ್ ಕೊಡುವಾಗ ನಮಗೆ ಖುಷಿ ಆಗ್ತದೆ. ಇರಲಿ, ನಾವು ಇರುವಾಗಿತ್ತು ಇದೆಲ್ಲ. ಈಗದು ಮಕ್ಕಳಿಗೆ ಎಂತ ಗೊತ್ತಿಲ್ಲಲ್ಲ, ಸ್ವಲ್ಪ ಅವರದು ನೋಡ್ತಾರೆ ಫ್ಯೂಚರಲ್ಲಿ ಅಂತ. ಕೆಲವು ಖುಷಿ ಆಗ್ತದೆ ಈಗ ಫಂಕ್ಷನ್ ಎಲ್ಲ ಮಾಡುವಾಗ. ಆಲ್ಮೋಸ್ಟ್ ಈಗ ಎಲ್ಲ ಕಡೆಯಲ್ಲಿ ಕೂಡ ಫಂಕ್ಷನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಹಳ್ಳಿ ಆಚೆ ತುಂಬ ಮಾಡ್ತಾ ಇರ್ತಾರೆ. ಇದು ಪೇಟೆ ಆಚೆಲ್ಲ ಮಾಡ್ತಾರೆ, ಇದು ಮಾಲ್ ಒಳಗೆ ಮಾಡ್ತಾರೆ, ಇಲ್ಲಿ ಕೂಡ ಮಾಡ್ತಾರೆ.
ಎಲ್ಲ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳು ಸ್ವಲ್ಪ ಆದರೂ ನೋಡ್ತಾರೆ. ಇಲ್ಲಿಯ ಮಕ್ಕಳಿಗೆ ಪಾಪ ಎಂತ ಗೊತ್ತಿರಲಿಕ್ಕಿಲ್ಲ. ಊರಿದೆ ಆದರೂ ಒಂದು ಗದ್ದೆ ಆದರೂ ಒಂದು ಶಾಲೆಗೆ ಹೋಗುವ ನೋಡ್ತಾರೇನೋ ರೋಡ್ ಸೈಡಲ್ಲಿ ಮರ ಗಿಡ ಎಲ್ಲ. ಇಲ್ಲಿನ ಮಕ್ಕಳಿಗೆ ಎಂತ ಗೊತ್ತಿರಲಿಕ್ಕಿಲ್ಲ. ಮತ್ತು ನಾನು ಶಾರ್ಜಕ್ಕೆ ಬಂದ ರೀಸನ್ ಏನಂದರೆ, ನಂದು ಫ್ರೆಂಡ್ ಒಬ್ಬರು ಇದ್ದರು ಪಾರ್ಲರ್ನವರು, ಅವರಿಗೆ ಫ್ರಾಕ್ಚರ್ ಆಗಿತ್ತು, ಲೆಗ್ ಫ್ರಾಕ್ಚರ್. ಅದನ್ನು ನೋಡಲಿಕ್ಕೆ ಬಂದದ್ದು. ಅದು ಆಗಿ ತುಂಬ ಟೈಮ್ ಆಯಿತು. ನಂದು ಕಾರ್ ಬರಲಿಲ್ಲಲ್ಲ, ಮೊನ್ನೆ ಕಾರ್ ಬರಲಿಲ್ಲ ಅಂತ ಹೇಳಿ ಮತ್ತು ನಾನು ಹೀಗೆ ಇದೇ ಅವರ ಪಾರ್ಲರ್ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಕಸ್ಟಮರೆಲ್ಲ ಇದ್ದಾರಲ್ಲ. ಇಲ್ಲಿ ನಾನು ಜಸ್ಟ್ ಹೋಗಿ ಬಂದೆ ಅಷ್ಟೇ. ಅವರನ್ನು ನೋಡಲಿಕ್ಕೆ ಅಂತ ಹೋಗಿದ್ದು. ತುಂಬ ಟೈಮ್ ಆಗಿತ್ತಲ್ಲ ಹೋಗೋದಿಂದ, ಜಸ್ಟ್ ನೋಡಿ ಬರುವ ಅಂತ. ಹಾಗೆ ನಡ್ಕೊಂಡೇ ಹೋದೆ. ಪಾರ್ಕಿಂಗ್ ಸಿಗಲಿಲ್ಲ ಹತ್ತಿರದಲ್ಲಿ. ಇಲ್ಲೊಂದು ಪಾರ್ಕಿಂಗ್ಸ್, ಅಲ್ಲಿಂದ ನಡ್ಕೊಂಡು ಸೀದಾ ಮತ್ತೆ ಹೋದೆ ನಾನು. ಅಲ್ಲಿಂದ ಹೋಗಿ ಸ್ವಲ್ಪ ಮತ್ತೊಂದು ಮನೆಗೆ ಹೋಗಲಿಕ್ಕಿತ್ತು. ಅಲ್ಲಿಂದ ಮತ್ತೆ ನಾನು ಸೀದಾ ಮನೆಗೆ ರಿಟರ್ನ್ ಬಂದ್ವಿ. ಟೈಮ್ ಅವತ್ತು ತುಂಬ ಲೇಟ್ ಆಗಿತ್ತು. ಆ್ಯಕ್ಚುಲಿ ಎಷ್ಟು ತುಂಬ ಲೇಟ್ ಅಂದರೆ ಒಂದು 10 o'clock ಆಗಿತ್ತು. ಬೇಗ ಹೊರಟರು ಕೂಡ ಟ್ರಾಫಿಕಲ್ಲಿ. ಮತ್ತು ಅವನನ್ನು ಮಗು ಇಟ್ಕೊಂಡು ಬಂದು ಅವನಿಗೆ ಟ್ರೋಲ್ ಎಲ್ಲ ತೆಗೆದು ಎಲ್ಲ ಬರುವಾಗ ಟೈಮ್ ಆಗ್ತದೆ ನೋಡಿ. ತುಂಬ ಲೈಟ್ ಆಗಿತ್ತು. ಇಷ್ಟು ಹೊತ್ತಂದರೆ ಇದು ಲೈಟ್ ಹಾಕೋದು ಗೊತ್ತಾಗಲಿಲ್ಲ. 10 o'clock ಆಗಿತ್ತು. ಅಮ್ಮ ಊಟ ಮಾಡಿ ಮಲಗಿದ್ರು. ಯಾವಾಗಲೂ ಕೂತ್ಕೊಳ್ತಾರೆ ಊಟ. ಅವತ್ತೊಂದು ಲೇಟ್ ಆಗಿತ್ತು, ಊಟ ಆಗಿತ್ತು. ನನಗೆ ಕೂಡ ಖುಷಿ ಆಯಿತು. ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ತಾರಲ್ಲ ಹಾಗೆ. ಅವತ್ತು ನಾವು ಹೋದ ದಿವಸ ಫ್ರೈಡೇ ಆಗಿತ್ತು. ಫ್ರೈಡೇ ಮತ್ತು ಸ್ಯಾಟರ್ಡೆ ಸ್ವಲ್ಪ ಲೇಟ್ ಹೇಳ್ಬೋದಲ್ಲ, ಹಾಗೆ ಫ್ರೈಡೇ ಲೇಟ್ ಬೇಗ ಅದಕ್ಕೇ ಹೋಗಿದ್ದು. ಎಂತ ಅಂದರೆ ಮತ್ತು ಸ್ಯಾಟರ್ಡೆ ಏನಂದರೆ ಮನೆಯದು 1 ವಾರದ್ದು ಕೆಲಸ ಇರ್ತದೆ. ಮಗುವಿದು ಬೆಡ್ಶೀಟ್ ಅದು ಇದು ವಾಶ್ ಮಾಡೋದು. ಇದು ನೋಡಿ ಅಮ್ಮ ಮಾಡಿ, ನಾನು ಯಾವಾಗಲೂ ಮತ್ತು ಹೇಳಬೇಕಂತಿದ್ದೆ, ಅವ್ರು ಮಾಡಿ ಆಗಿತ್ತು. ಲಿಂಬೆ ಪುಳಿ ಅದರ ಉಪ್ಪಿನಕಾಯಿ, ಲಿಂಬೆ ಹುಳಿದು ಉಪ್ಪಿನಕಾಯಿ ಟೇಸ್ಟ್ ಇರ್ತದೆ, ತುಂಬ ಟೇಸ್ಟ್. ನಂಗೆ ಈ ಥರ ಇಷ್ಟ. ಆದರೆ ಇದರಲ್ಲಿ ಚಿಲ್ಲಿ ಪೌಡ್ರೆಲ್ಲ ಹಾಕ್ಬಾರ್ದು, ನಾರ್ಮಲಾಗಿ ಹೀಗೇ ಮಾಡ್ತಾರೆ ನೋಡಿ, ತುಂಬ ಇಷ್ಟ. ತುಂಬ ಅಂದರೆ ಇದಿಷ್ಟು ಇದ್ದರೆ ಒಂದು ಅನ್ನ ಹಾಕಿ ಸೂಪರ್ ಆಗ್ತದೆ. ಬಿಸಿ ಅನ್ನ ಇರಬೇಕು, ಅದಕ್ಕೆ ಇದು ಉಪ್ಪಿನಕಾಯಿ ಹಾಕಿ ತಿನ್ನಬೇಕು. ನಂಗೆ ಗೊತ್ತಿಲ್ಲ, ಮಾಡಿಟ್ಟಿದ್ದು. ಇದು ಓಲ್ಡ್, ಇದು ಸೆಕೆಂಡ್ ಟೈಮ್ ಮಾಡಿದವರು. ಅದರಲ್ಲಿ ಕೂಡ ಖಾಲಿಯಾಗಿತ್ತು. ಮತ್ತು ಆವತ್ತು ಫ್ರೈಡೇ ನಾನು ಈವ್ನಿಂಗ್ ಒಂದು ರೆಸಿಪಿ ಇದು ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮಲ್ಲಿ ಸ್ವಲ್ಪ ಫ್ಲಾಪ್ ಆಗಿತ್ತು. ಇದು ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ದು. ಇದರಿಂದ ಆಲೂ ಪರೋಟ ಎಂತ ಹೇಳಿದ್ರು ಕೂಡ ನೋಡಿ, ನಾವು ಬಟಾಟೆದು ಪರೋಟ ಅಂತ ಹೇಳೋದಿಲ್ಲಲ್ಲ, ನಾವು ಆಲೂ ಪರೋಟ ಅಂತಲೇ ಹೇಳೋದು. ಸ್ವಲ್ಪ ಅದಕ್ಕೆ ಅರಶಿನ, ಸ್ವಲ್ಪ ನಾನೆಂತ ಕರಿ ಲೀವ್ಸ್, ಅರಶಿನ, ಸ್ವಲ್ಪ ಗರಂ ಮಸಾಲೆಗೆ ಸ್ವಲ್ಪವೇ ಗರಂ ಮಸಾಲೆ ಹಾಕಿ ಇದು ಪೊಟ್ಯಾಟೊ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಹೇಳಬೇಕಾ, ಯಾವತ್ತೂ ಅಷ್ಟೇ ನಾವು ಇದು ಆಲೂ ಪರೋಟ ಎಲ್ಲ ಮಾಡುವಾಗ ಅದರಲ್ಲಿ ಲಮ್ಸ್ ಎಲ್ಲ ಇರ್ಬೋದು ಪೊಟ್ಯಾಟೊದು, ಅದು ಕರೆಕ್ಟಾಗಿ ಸ್ಮ್ಯಾಶ್ ಆಗಿರಬೇಕು. ಇಲ್ಲಾಂದರೆ ಅದೇ ನಾವು ಲಟ್ಟಿಸ್ತೇವಲ್ಲ, ಆಗ ಅದರಲ್ಲಿ ಮಸಾಲೆ ಹೊರಗೆ ಬರ್ತದೆ. ಹಾಗೆ ನಾನು ತೆಗೆದು ಬಟಾಟೊ ಇದು ಸಿಪ್ಪೆಲ್ಲ ತೆಗೆದು ಆಲೂಗಡ್ಡೆದು ಅದಕ್ಕೆ ಅದು ಹೀಗೆ ನಾನು ಸ್ಮ್ಯಾಶ್ ಮಾಡಿ ಹಾಕಿದ್ದು. ಈ ಥರ ಮಾಡಿದರೆ ನೋಡಬೇಕು, ಒಮ್ಮೆ ಟ್ರೈ ಮಾಡಿ. ಏನಿಲ್ಲ, ತುಂಬ ಒಳ್ಳೆಯದಾಗ ಉಪ್ಪು, ಸ್ವಲ್ಪ ಅರಶಿನ, ಮತ್ತು ನಾನು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಚಿಕನ್ ಪೌಡ್ರ್ ಇತ್ತು, ಅದನ್ನು ಹಾಕಿದ್ದೆ. ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಅಲ್ಲೇ ಇಟ್ಟೆ ನೋಡಿ. ಇಷ್ಟೇ ಸಾಕು. ಮತ್ತೆಂತ ಎಲ್ಲ ಹಾಕಲಿಕ್ಕೆಲ್ಲ ಹೋಗಬೇಡಿ, ಇಷ್ಟೇ ಸಾಕು. ಇನ್ನು ಮೇನ್ ಇರೋದು ಇದೆ, ಫಿಲ್ಲಿಂಗ್ ಇದೆ ಇರೋದು ನೋಡಿ. ಇದು ಚಪಾತಿನ ಸ್ವಲ್ಪ ಇದು ದೊಡ್ಡದೇ ತಗೊಳ್ಬೇಕು ಹಿಟ್ಟನ್ನು. ಸ್ವಲ್ಪ ಕಡಿಮೆ ಎಲ್ಲ ತಗೊಂಡ್ರೆ ಅದು ಪೊಟ್ಯಾಟೊ ಎಲ್ಲ ಉಂಟಲ್ಲ ಕಷ್ಟ ಆಗ್ತದೆ, ಅದು ಫಿಲ್ಲಿಂಗ್ ಎಲ್ಲ ಬರೋದಿಲ್ಲಲ್ಲ ಹಾಗೆ. ಮತ್ತು ಫಸ್ಟ್ ಟೈಮ್ ಟ್ರೈ ಮಾಡುವವರು ಕೂಡ ಈ ಥರ ಮಾಡ್ಬೋದು. ಫಿಲ್ಲಿಂಗ್ ಅಂದರೆ ನೋಡಿ ಎಲ್ಲ ಕರೆಕ್ಟಾಗಿ ಒಮ್ಮೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಯಾಕೆ ಬಿಸಿ ನೋಡಿ, ಬಿಸಿ ಉಂಟು. ನನಗೆ ಅಂದರೆ ಬೇಗ ಆಗಬೇಕಿತ್ತಲ್ಲ ನೋಡಿ. ಫಿಲ್ಲಿಂಗ್ ಎಲ್ಲ ಒಳಗೆ ಹಾಕಿ ಈ ಥರ ಯಾವ ಡಿಸೈನ್ ಬೇಕಂತಿಲ್ಲ ನೋಡಿ, ಒಟ್ಟಷ್ಟು ಫಿಲ್ಲಿಂಗ್ ಅದು ಒಳಗಿದ್ರೆ ಆಯಿತು ನೋಡಿ. ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಳ್ಳಿ, ಈ ಥರ ಮಾಡಿ, ಹೊರಗೆ ಬರೋದಿಲ್ಲ ಈ ಥರ ಮಾಡಿ. ಆದರೆ ಕೆಲವರು ಎಕ್ಸಸ್ ತೆಗಿತಾಳೆ ಅದರ ಹಿಟ್ಟನ್ನೆಲ್ಲ, ನಾನು ತೆಗಿಲಿಲ್ಲ, ಅಲ್ಲೇ ಇಟ್ಟೆ. ಈ ನಾರ್ತ್ ಅವರೆಲ್ಲ ಇದ್ದಾರೆ, ಅದರ ಎಕ್ಸ್ಪರ್ಟ್ ಅವರೆಲ್ಲ ಚಪಾತಿ ಎಲ್ಲ. ನಾವು ನಮ್ಮ ಮ್ಯಾಂಗ್ಳೂರ್ ಸೈಡೆಲ್ಲ ನಾವು ಅಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡೋದು. ನಮ್ಮದು ಎಂತಾದ್ರೆ ಅನ್ನ ಮತ್ತು ದೋಸೆ ಇದೆ ನಮ್ಮದು, ಉದ್ದಿನ ದೋಸೆ, ನೀರು ದೋಸೆ ಅದೇ ಅಲ್ಲ. ಅವರು ನಾರ್ತ್ ಇಂಡಿಯನ್ಸ್ ಇಂಪಾರ್ಟೆನ್ಸ್ ಕೊಡೋದೇ ಇದೆ, ಚಪಾತಿ ರೋಟಿ ಅಂತ ಹೇಳ್ತಾರೆ, ಅದೇ ಅವ್ರು ತಿನ್ನೋದು ಕೂಡ ಅದೇ ಅಲ್ಲ. ನಾನೊಮ್ಮೆ ಟ್ರೈ ಮಾಡುವ ಅಂತ, ಮಾತ್ರ ಸೂಪರ್ ಯಮ್ಮಿ ಆಗಿತ್ತು. ನಾನು ಮಾಡುವಾಗ ಅಮ್ಮ ಒಂದು ತಿಂದರು, ನಾನು ಫಸ್ಟ್ ಮಾಡುವಾಗ, ಮತ್ತು ನಾನು ಅರ್ಧ ತಿಂದೆ, ಹಸ್ಬೆಂಡ್ ಅರ್ಧ ತಿಂದು. ಬಿಸಿ ಇತ್ತಲ್ಲ, ಎಂತ ಕುಡಿ. ಮತ್ತೊಂದು ನಾನು ಹೇಳೋದು, ನಾವು ಯಾವುದು ಅಡಿಗೆ ರುಚಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಬಿಸಿ ತಿಂಡಿ ಅಂತ ಎಂಥ ಅಡಿಗೆ ಕೂಡ ರುಚಿ ಇರ್ತದೆ. ಆ ತಣ್ಣಗಾದರೆ ಟೇಸ್ಟ್ ಹೋಗ್ತದೆ ಅಷ್ಟೇ. ಇದು ತಣ್ಣಗಾದ ಟೇಸ್ಟ್ ಹೋಗ್ತದೆ, ಬಿಸಿ ಇತ್ತಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ. ಎಷ್ಟಾದರೂ ಸ್ವಲ್ಪದ ಫಿಲ್ಲಿಂಗ್ ಇದರಲ್ಲಿ ಬಂದೆ. ಸೆಕೆಂಡ್ ಟೈಮ್ ಮಾಡುವಾಗ ನನಗೆ ಕರೆಕ್ಟ್ ಆಗಿತ್ತು.
ಎಂತ ಇದು ನಂದು ಇದು ಐರನ್ ತವ, ಇದು ತವ ಇದರಲ್ಲಿ ಮಾಡುವ ಅಂತ. ಇದರಲ್ಲಿ ಕರೆಕ್ಟ್ ಪರ್ಫೆಕ್ಟ್ ಆಗ್ತದೆ. ಇದರಲ್ಲಿ ಸ್ವಲ್ಪ ಗೀ ಹಾಕಿ, ಗೀ ಇಲ್ಲದೆ ತೆಂಗಿನ ಎಣ್ಣೆ ಕೂಡ ಹಾಕಿನ, ಆದರೆ ಗೀ ಇತ್ತು ತಂದದ್ದು 2 ಬಾಟಲ್ ಉಂಟು, ಹಾಗೇನೆ ಉಂಟು ಗೀ. ಹಾಗೆ ಸುಮ್ಮನೆ ಟ್ರೈ ಮಾಡಲಿಕ್ಕೆ ಅಂತ ಮಾಡಿದ್ದು ನಾನು ಇದು ಆಲೂ ಪರೋಟ. ಬಟ್ ಅದು ಕರೆಕ್ಟಾಗಿ ಬಂದಿದೆ, ಎಂಥ ಪ್ರಾಬ್ಲಮ್ ಆಗಿರಲಿಲ್ಲ. ಹಾಗೆ ಮತ್ತೇನದೇ ವಿಶೇಷ ಅಂತ ಇಲ್ಲ ನಂದು. ಸದ್ಯಕ್ಕೆ ಇಷ್ಟೇ ನಾನು ಲಾಗ್ ಮಾಡಿದ್ದು. ಯಾವಾಗ ಎಲ್ಲ ಬಿಸಿ ಎಲ್ಲ ಹೋಗ್ತಂತ ಕಾಯ್ದು. ನಾನು ಯಾವಾಗಲೂ ಹೇಳ್ತೇನೆ ಮಾಡ್ತೇನೆ ನೆಕ್ಸ್ಟ್ ಲಾಗ್. ನನಗೆ ಹೊರಗೆ ಈಗ ಬೇರೆ ಲಾಗ್ ಮಾಡಲಿಕ್ಕೇ ಆಗೋದಿಲ್ಲ. ಹೇಗೆ ಮಾಡೋದು ಹೇಳಿ? ಮಾಲಿದು ಮಾತ್ರ ಸಿಗೋದು, ಅದನ್ನು ಮಾತ್ರ ನಾನು ಹಾಕ್ಲಿಕ್ಕೆ ಆಗ್ತದೆ, ಬೇರೆ ನನಗೆ ಈಗ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು? ಓಕೆ, ನಾನು ನನ್ನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ಇನ್ನೊಂದು ವಿಷಯ ಅಂದರೆ, ಎಲ್ಲ ನನ್ನ ವೀಡಿಯೋಗೆ ತುಂಬ ಜನ ಲೈಕ್ ಕೊಡ್ತೀರಿ, ಕಮೆಂಟ್ ಕೊಡ್ತೀರಿ. ವ್ಯೂಸ್ ಕಮ್ಮಿ ಇದ್ದರೂ ಕೂಡ ತುಂಬ ಜನ ಎಲ್ಲ ನಾನು ಹಾಕಿರುವ ವೀಡಿಯೋನ ಫುಲ್ ನೋಡ್ತಾರೆ. ಅದು ನಂಗೆ ಗೊತ್ತಾಗೋದಲ್ಲ, ತುಂಬ ಜನ ನೋಡ್ತಾರೆ. ಒಂದು 70 to 80% ನನ್ನ ವೀಡಿಯೋಸ್ ಎಲ್ಲ ಹಾಕಿದ್ದನ್ನು ಎಂಡ್ ತನಕ ನೋಡ್ತಾರೆ. ಅವರಿಗೆ ತುಂಬ ಥ್ಯಾಂಕ್ಸ್, ದೇವರು ಒಳ್ಳೇದು ಮಾಡಲಿ. ಮತ್ತು ಅಂದರೆ ಅವರು ನನಗೆ ಸಪೋರ್ಟ್ ಮಾಡ್ತಾರಲ್ಲ, ನನಗೆ ಖುಷಿ ಆಗೋದು. ನಾನು ಒಮ್ಮೆ ಕ್ವಿಟ್ ಮಾಡುವಂತ ಇದ್ದೆ, ಯೂಟ್ಯೂಬ್ ಮಾಡೋದು ಬೇಡ ಅಂತ. ಕೆಲವು ಸಲ ಸಪೋರ್ಟ್ ಎಲ್ಲ ಸಿಗುವಾಗ ಈಗ ನೋಡ್ತಾರಲ್ಲ, ಪರವಾಗಿಲ್ಲ, ಸ್ವಲ್ಪ ಜನ ಆದರೂ ನಾನು ನೋಡ್ತಾರಲ್ಲ. ಹಾಗೆ ಇನ್ನು ಫ್ಯೂಚರಲ್ಲಿ ಒಳ್ಳೆಯದು ವ್ಯೂಸ್ ಎಲ್ಲ ಬರ್ತದೆ ಅಂತ ನನಗೆ ಗೊತ್ತುಂಟು. ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ ಅಂತ ಹೇಳ್ತಾ ನಾನು ನನ್ನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆಂತಿಲ್ಲ, ಇಷ್ಟೇ ನಾನು ರಾತ್ರಿ ಊಟಕ್ಕೆ ಇಷ್ಟೇ ಮಾಡಿದ್ದು, ಮತ್ತೇನಿಲ್ಲ. ಪರೋಟದ ಮತ್ತು ಎಂಥ ಗ್ರೇವಿ ಇತ್ತು, ಅದಕ್ಕೆ ಬಟಾಣಿ ಅಲ್ಲ, ಎಂಥದೋ ಒಂದು ಗ್ರೇವಿ ಇತ್ತು, ಚಿಕನ್ ಗ್ರೇವಿ ಅಂತ. ಅದು ಮತ್ತು ಚಪಾತಿ, ಇದು ಆಲೂ ಪರೋಟ ತಿಂದು ಮತ್ತೆ ಎಂತ ಮಾಡಿ ಮಲಗಿದ್ದು. ಮತ್ತು ಒಮ್ಮೆ ಟ್ರೈ ಮಾಡಿ, ಖಂಡಿತ ಹೇಳ್ತೇನೆ, ಟ್ರೈ ಮಾಡಿ. ಸೂಪರ್ ಎಮ್ಮಿ ಟೇಸ್ಟಿಯಾಗಿ ಬರ್ತದೆ. ಓಕೆ, ಮತ್ತು ಇನ್ನೊಂದು ಒಳ್ಳೆ ಲಾಗಲ್ಲಿ ಸಿಗುವ. ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ನನ್ನ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.